ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುದ್ದಿ5 ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ಕಿಸಾನ್ ಸಮ್ಮಾನ್ ಯೋಜನೆ 21ನೇ ಕಂತಿನ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಬಂದಿದೆ. ಹೌದು ಫ್ರೆಂಡ್ಸ್, ನಿಮ್ಮ ಹೆಸರನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕು, ಇದೇ ಕುರಿತಂತೆ ಬಂದಿರುವ ಮುಖ್ಯವಾದ ಮಾಹಿತಿಯನ್ನು ಎಲ್ಲವನ್ನು ಕೂಡ ನೋಡೋಣ. ರಾಜ್ಯ ಸರ್ಕಾರದಿಂದಲೂ ಕೂಡ ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ನಿಮ್ಮ ಹತ್ತಿರದ ಬ್ಯಾಂಕ್ ಖಾತೆ ಇದ್ರೆ ನಮ್ಮ ರಾಜ್ಯ ಸರ್ಕಾರ ನೇರವಾಗಿ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ, ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಬಿಡುಗಡೆ ಮಾಡಲಿದೆ. ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ5 ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಎನ್ನುವ ಬಟನ್ ಒತ್ತಿ. ಮುಂದೆ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ. ಬನ್ನಿ ಗೆಳೆಯರೆ, ನಮ್ಮ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರು ಬೆಳೆಯುತ್ತಿರುವ ಬೆಳೆಗಳಿಗೆ ಬೆಂಬಲ ಬೆಲೆ ಆಗಿರಬಹುದು, ಕಿಸಾನ್ ಸಮ್ಮಾನ್ ಆಗಿರಬಹುದು, ಬೆಳೆ ವಿಮೆ ಅಂತ ಒಂದು ಯೋಜನೆಗಳ ಮೂಲಕ ಹಣವನ್ನು ನೇರವಾಗಿ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಮಾಡುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಮುಖ್ಯವಾದ ಯೋಜನೆ ಅಂತಾನೆ ಹೇಳಬಹುದು. ಈ ಒಂದು ಯೋಜನೆ ಮೂಲಕ ಇಲ್ಲಿಯವರೆಗೆ ರೈತರು 40,000 ರೂಪಾಯಿಗಳನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ 20 ಕಂತುಗಳನ್ನು ಯಶಸ್ವಿಯಾಗಿ ರೈತರ ಖಾತೆಗೆ ಬಿಡುಗಡೆ ಮಾಡಿದೆ. ನಿಮ್ಮ ಖಾತೆಗೆ ಎಷ್ಟು ಕಂತು ಬಂದಿದೆ? 20 ಕಂತು ಬಂದಿದ್ರೆ ನಮಗೆ ಸೂಪರ್ ಅಂತ ತಪ್ಪದೊಂದು ಕಮೆಂಟ್ ಮಾಡಿ, ಅಥವಾ ನಿಮ್ಮ ಖಾತೆಗೆ ಎಷ್ಟು ಕಂತು ಬಂದಿದೆ ಅಂತ ನೀವು ನಮಗೆ ಕಮೆಂಟ್ ಕೂಡ ಮಾಡಬಹುದು. ಫ್ರೆಂಡ್ಸ್, ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಇದೇ ಕುರಿತಂತೆ ಇವಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಒಂದು 21ನೇ ಕಂತಿನ ಹಣದ ಒಂದು ಜಮೆಗಾಗಿ ಇವಾಗ ದಿನಗಣನೆ ಆರಂಭ ಆಗಿದೆ ಅಂತ ಹೇಳಬಹುದು. ಹೌದು ಫ್ರೆಂಡ್ಸ್, ಕೆಲವು ರಾಜ್ಯದ ರೈತರಿಗೆ ಈಗಾಗಲೇ ಈ ಒಂದು ಹಣವನ್ನು ಜಮೆ ಮಾಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ. ಉಳಿದ ರಾಜ್ಯದ ಜನರಿಗೆ ನಾಳೆ ಅಥವಾ ನಾಡಿದ್ದು ಈ ಒಂದು ಹಣ ಜಮೆ ಆಗಲಿದೆ ಎಂದು ಕೂಡ ಇಲ್ಲಿ ಮಾಹಿತಿ ಇವಾಗ ವರದಿಯಾಗಿದೆ. ಹೌದು ಫ್ರೆಂಡ್ಸ್, 21ನೇ ಕಂತು ನವೆಂಬರ್ನ ಮೊದಲನೇ ಒಂದು ವಾರದಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ. ಇದು ನಮ್ಮ ರಾಜ್ಯದ ಒಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು. 50 ಲಕ್ಷಕ್ಕೂ ಅಧಿಕ ಜನ ರೈತರು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಈ ಒಂದು ಕಂತಿಗೋಸ್ಕರ ಕಾಯ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಸರ್ಕಾರ 2,000 ರೂಪಾಯಿಗಳನ್ನ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಇಲ್ಲಿ ವರ್ಗಾವಣೆ ಮಾಡುತ್ತೆ. ಈ KYC ಪೂರ್ಣಗೊಳಿಸುವುದು ಮತ್ತು ಫಲಾನುಭವಿಗಳ ಪಟ್ಟಿಯಲ್ಲಿ ಕೇಂದ್ರ ಸರ್ಕಾರ ಅರ್ಹ ರೈತರ ಒಂದು ಹೆಸರನ್ನು ಕೂಡ ಸೇರ್ಪಡೆ ಮಾಡ್ತಾ ಇದೆ. ಇದರಿಂದ ರೈತರು ಅಧಿಕೃತ ವೆಬ್ಸೈಟ್ ನಲ್ಲಿ ತಮ್ಮ ಒಂದು ಸ್ಟೇಟಸ್ ಅನ್ನು ಕೂಡ ಇಲ್ಲಿ ಚೆಕ್ ಮಾಡಬಹುದು ಎಂದು ಕೂಡ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮಾಹಿತಿ ತಿಳಿಸಿದೆ. ಹೌದು ಫ್ರೆಂಡ್ಸ್, ಈ ಬಾರಿಯೂ ಸಹ ಅಗತ್ಯವಿರುವ ಎಲ್ಲ ಒಂದು ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಿದ ರೈತರು ಮಾತ್ರ ಈ ಒಂದು ಕಂತಿಗೆ ಅರ್ಹರಾಗಿರ್ತಾರೆ ಎಂದು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ತಿಳಿಸಿದೆ. ಇದಕ್ಕಾಗಿ ಮೊದಲು ರೈತರು ತಮ್ಮ ಒಂದು KYC ಪೂರ್ಣಗೊಳಿಸಬೇಕು. ನೀವು ಇನ್ನು KYC ಪೂರ್ಣಗೊಳಿಸದಿದ್ದಲ್ಲಿ 21ನೇ ಕಂತು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುವುದಿಲ್ಲ. ಹೌದು ಫ್ರೆಂಡ್ಸ್, ಆದ್ದರಿಂದ ಎಲ್ಲ ರೈತರು ಈ ಒಂದು ಪ್ರಕ್ರಿಯೆಯನ್ನು ಮೊದಲು ಪೂರ್ಣಗೊಳಿಸುವುದಿಲ್ಲ ಕಡ್ಡಾಯವಾಗಿದೆ. ಇನ್ನು ಸರ್ಕಾರ ಪ್ರಸ್ತುತ ರೈತರ ದಾಖಲೆಗಳು ಸರಿಯಾಗಿದೆ ಮತ್ತು ಅವರ ಒಂದು ಬ್ಯಾಂಕ್ ಖಾತೆಗಳನ್ನು ಆಧಾರ್ ಸಂಖ್ಯೆಗಳೊಂದಿಗೆ ಲಿಂಕ್ ಮಾಡಲಾಗಿದೆ ಎಂಬ ಒಂದು ಪಟ್ಟಿಯನ್ನು ಕೂಡ ಇಲ್ಲಿ ಸಂಗ್ರಹ ಮಾಡ್ತಾ ಇದೆ. ಹೌದು ಫ್ರೆಂಡ್ಸ್, ಇದು ರೈತರಿಗೆ ಮುಖ್ಯವಾದ ಮಾಹಿತಿ ಅಂತ ಹೇಳಬಹುದು. ಸರ್ಕಾರ ಪ್ರಸ್ತುತ ಎಲ್ಲ ರೈತರ ದಾಖಲೆಗಳು ಸರಿಯಾಗಿದೆ ಮತ್ತು ಅವರ ಒಂದು ಬ್ಯಾಂಕ್ ಖಾತೆಗಳು ಆಧಾರ್ ಸಂಖ್ಯೆಗಳಿಗೆ ಲಿಂಕ್ ಮಾಡಲಾಗಿದೆ ಎಂಬ ಒಂದು ಪಟ್ಟಿಯನ್ನು ಕೂಡ ಇಲ್ಲಿ ಸಂಗ್ರಹ ಮಾಡ್ತಾ ಇದೆ. ಯಾವುದೇ ರೈತರ ಮಾಹಿತಿ ಅಪೂರ್ಣ ಅಥವಾ ಸ್ವಲ್ಪ ಏನಾದರೂ ತಪ್ಪಾಗಿದ್ರೆ ಅವರ ಒಂದು ಪಾವತಿಗಳನ್ನ ಇಲ್ಲಿ ತಡೆ ಹಿಡಿಯಲಾಗ್ತಾ ಇದೆ. ಹೌದು ಫ್ರೆಂಡ್ಸ್, ಹಿಂದಿನ 20ನೇ ಕಂತು ಆಗಸ್ಟ್ ನಲ್ಲಿ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಸರಿಸುಮಾರು 9 ಕೋಟಿಗೂ ಅಧಿಕ ಜನ ರೈತರು ಈಗಾಗಲೇ ಇದರ ಒಂದು ಲಾಭವನ್ನು ಕೂಡ ಇಲ್ಲಿ ಪಡೆದುಕೊಂಡಿದ್ದಾರೆ. ಇದೇ ಕುರಿತಂತೆ ಇವಾಗ 21ನೇ ಕಂತಿನ ಹಣ PM ಕಿಸಾನ್ ಪೋರ್ಟಲ್ನ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಇರುವ ಮತ್ತು KYC ಪ್ರಕ್ರಿಯೆ ಪೂರ್ಣಗೊಂಡ ರೈತರು ಮಾತ್ರವೇ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ ಎಂದು ಕೂಡ ಇಲ್ಲಿ ಕೇಂದ್ರ ಸರ್ಕಾರ ತಿಳಿಸ್ತಾ ಇದೆ. ಯಾವುದೇ ಒಂದು ಬ್ಯಾಂಕ್ ಖಾತೆಗಳು ಒಂದು ಸಣ್ಣ ಏನಾದರೂ ತಪ್ಪು ಇಲ್ಲ ಅಂದ್ರೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ ಮಾತ್ರ ಅವರು ಇದಕ್ಕೆ ಅರ್ಹರಾಗಿರ್ತಾರೆ. ಹೌದು ಫ್ರೆಂಡ್ಸ್, ಕೆಲವೊಂದು ಸಲ IFSC ಕೋಡ್, ರೈತರ ಹೆಸರು ಇವೆಲ್ಲವೂ ಕೂಡ ತಪ್ಪಾಗಿರುತ್ತೆ. ಅಂತ ಒಂದು ಸಂದರ್ಭದಲ್ಲೂ ಕೂಡ 21ನೇ ಕಂತು ಇನ್ನು ಮುಂದೆ ರೈತರ ಖಾತೆಗೆ ತಲುಪೋದಿಲ್ಲ. ಹೌದು ಫ್ರೆಂಡ್ಸ್, ಈ ರೀತಿಯಾಗಿ ಒಂದಾದರೂ ತಪ್ಪು ನಿಮ್ಮ ಒಂದು ಅಕೌಂಟ್ ನಲ್ಲಿ, ನಿಮ್ಮ ಒಂದು PM ಕಿಸಾನ್ ಅಕೌಂಟ್ ನಲ್ಲಿ ಕಂಡು ಬಂದಲ್ಲಿ ಇವಾಗ ಅಂತ ಒಂದು ಖಾತೆಗಳಿಗೆ ಈ ಒಂದು PM ಕಿಸಾನ್ ಸಮ್ಮಾನ್ ಯೋಜನೆಯ 21ನೇ ಕಂತು ಜಮೆ ಆಗೋದಿಲ್ಲ ಎಂದು ಕೂಡ ಮಾಹಿತಿ ಬರ್ತಾ ಇದೆ. ಇದೇ ಕುರಿತಂತೆ ರೈತರಿಗೆ ಇಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ. ಹೌದು ಫ್ರೆಂಡ್ಸ್, ಇವಾಗ ನೀವು ನಿಮ್ಮ ಈ ಒಂದು PM ಕಿಸಾನ್ ಸಮ್ಮಾನ್ ಯೋಜನೆಯ ಅರ್ಜಿಯ ಒಂದು ಸ್ಟೇಟಸ್ ಅನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡಬಹುದು. ಹೌದು ಫ್ರೆಂಡ್ಸ್, ಮೊದಲಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಈ ಒಂದು ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿಯನ್ನು ನೀಡಬಹುದು. ಹೌದು ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ನ ಲಿಂಕ್ ಕೂಡ ನಿಮಗೆ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ನಾನು ನಿಮಗೆ ಕೊಟ್ಟಿರ್ತೇನೆ. ನೀವೇನಾದರೂ ಈ ಒಂದು ವೆಬ್ಸೈಟ್ ನಿಮಗೆ ಓಪನ್ ಮಾಡಲು ಗೊತ್ತಾಗ್ಲಿದ್ರೆ ಗೆಳೆಯರೆ, ಇದೇ ಕುರಿತಂತೆ ಇವಾಗ PM ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೂಡ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಅದನ್ನು ಕೂಡ ನೀವು ಇಲ್ಲಿ ಬಳಸಬಹುದು. ಇದಾದ ನಂತರ ನೀವು ನಿಮ್ಮ ಒಂದು ಸ್ಟೇಟಸ್ ಅನ್ನು ಕೂಡ ಅಲ್ಲಿ ತಿಳಿಬೇಕು. ಅಲ್ಲಿ ಫಲಾನುಭವಿಗಳ ಒಂದು ಸ್ಟೇಟಸ್ ಅನ್ನು ನೀವು ಆಯ್ಕೆ ಮಾಡಿದ ಬಳಿಕ ನಿಮ್ಮ ಒಂದು ಫೋನ್ ನಂಬರ್, ನಿಮ್ಮ ಒಂದು ಆಧಾರ್ ಕಾರ್ಡ್, ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಕೊಟ್ಟಿರುವ ಫೋನ್ ನಂಬರ್ನ ಹಾಕುವ ಮೂಲಕ ಅಲ್ಲಿ ನಿಮಗೆ ಬರುವ OTP ಅನ್ನು ನೀವು ಹಾಕಿದರೆ ನಿಮ್ಮ ಒಂದು ಸ್ಟೇಟಸ್ ಅನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಹೌದು ಫ್ರೆಂಡ್ಸ್, ಇಲ್ಲಿ ನಿಮಗೆ ನಿಮ್ಮ ಒಂದು ಪಾವತಿ ಸ್ಟೇಟಸ್ ನಿಮ್ಮ ಒಂದು ಪರದೆಯ ಮೇಲೆ ಬರುತ್ತೆ. ಇದಾದ ನಂತರ ನಿಮಗೆ 21ನೇ ಕಂತು ಬಿಡುಗಡೆ ಆಗಿದೆ ಅಥವಾ ಇಲ್ಲ ಅನ್ನೋದನ್ನು ಕೂಡ ನೀವು ಇಲ್ಲಿ ಸಹ ಗೊತ್ತಾಗುತ್ತೆ. ಇದು ರೈತರಿಗೆ ಕೇಂದ್ರ ಸರ್ಕಾರ ನೀಡಿರುವ ಭರ್ಜರಿ ಗುಡ್ ನ್ಯೂಸ್. ಹೌದು ಫ್ರೆಂಡ್ಸ್, ನಿಮಗೇನಾದರೂ ಈ ಒಂದು ಅಪ್ಲಿಕೇಶನ್ ಬೇಕಂದ್ರೂ ಕೂಡ ಆ ಒಂದು PM ಕಿಸಾನ್ ಫೋನ್ ಅಪ್ಲಿಕೇಶನ್ ಕೂಡ ನಿಮಗೆ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ನೇರವಾಗಿ ಆ ಒಂದು ಅಪ್ಲಿಕೇಶನ್ ಕೂಡ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಫ್ರೆಂಡ್ಸ್, ಇದೊಂದು ರೈತರಿಗೆ ಮುಖ್ಯವಾದ ಮಾಹಿತಿಯಾಗಿತ್ತು. ಇನ್ನು ಇದೇ ಕುರಿತಂತೆ ನಮ್ಮ ರಾಜ್ಯ ಸರ್ಕಾರದಿಂದಲೇ ಕೂಡ ರೈತರಿಗೆ ಮುಖ್ಯವಾದ ಮಾಹಿತಿ
ಮಾಹಿತಿ ಬಂದಿದೆ ಫ್ರೆಂಡ್ಸ್. ಕಬ್ಬು ಬೆಳೆಗಾರರಿಗೆ, ಹೌದು ಗೆಳೆಯರೆ, ಕಬ್ಬು ಬೆಳೆಗಾರರಿಗೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯವಾದ ಮಾಹಿತಿ ಬಂದಿದೆ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಇವಾಗ ತೀವ್ರವಾಗ್ತಾ ಇದೆ. ಪ್ರಮುಖ ಭಾಗದಲ್ಲಿ ಶಾಲಾ ಕಾಲೇಜುಗಳಿಗೆ ಕೂಡ ಇವಾಗ ರಜೆ ನೀಡಲಾಗಿದೆ. ಹೌದು ಫ್ರೆಂಡ್ಸ್, ಕಬ್ಬು ದರ ನಿಗದಿ ಮತ್ತು ಬಾಕಿ ಪಾವತಿಗೆ ಆಗ್ರಹಿಸಿ ಬೆಳಗಾವಿಯ ರೈತರು ಪ್ರತಿಭಟನೆ ಇವಾಗ ತೀವ್ರ ಸ್ವರೂಪ ಪಡೆದಿದೆ ಅಂತ ಹೇಳಬಹುದು. ಜಿಲ್ಲೆಯ ಅಥಣಿಯಲ್ಲಿ ರೈತರು ಕನ್ನಡ ಪರ ಸಂಘಟನೆಗಳ ಒಂದು ಬೆಂಬಲದೊಂದಿಗೆ ಬಂದ್ಗೆ ಕರೆ ನೀಡಿದ್ದು, ಜಿಲ್ಲೆಯ ಪ್ರಮುಖ ಶಾಲಾ ಕಾಲೇಜುಗಳು ಕೂಡ ಇವಾಗ ರಜೆ ನೀಡಲಾಗಿದೆ. ಹೌದು ಫ್ರೆಂಡ್ಸ್, ಬೆಳಗಾವಿ, ಅಥಣಿ, ಚಿಕ್ಕೋಡಿ, ಗುರ್ಲಾಪುರ, ಜಾಂಬೋಟಿ ಮತ್ತು ಗೋಕಾಕ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ರೈತರು ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಅಂಗಡಿ ಮಳಿಗೆಗಳು ಸ್ವಯಂ ಪ್ರೇರಿತವಾಗಿ ಇವಾಗ ಮುಚ್ಚಲ್ಪಟ್ಟಿದೆ ಮತ್ತು ರೈತರ ಈ ಒಂದು ಹೋರಾಟಕ್ಕೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸಾಥ್ ನೀಡಿದ್ದಾರೆ ಮತ್ತು ಈ ಒಂದು ಪ್ರತಿಭಟನೆಗೆ ವಿಜೇಂದ್ರ ಅವರು ಕೂಡ ಇಲ್ಲಿ ಸಾಥ್ ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ರೈತರ ಈ ಪ್ರತಿಭಟನೆ ಕುರಿತು ಮಾತನಾಡಿರುವ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದ ವಿಜೇಂದ್ರ ಅವರು, ಗುರ್ಲಾಪುರದಲ್ಲಿ ಕೆಲವು ದಿನಗಳಿಂದ ಕಬ್ಬು ಬೆಳೆಗಾರರು ಹೋರಾಟ ಮಾಡುತ್ತಿದ್ದಾರೆ. ನ್ಯಾಯಯುತವಾಗಿರುವ ಬೇಡಿಕೆಗಳನ್ನು ಈಡೇರಿಸುವಂತೆ ಕೂಡ ಇವಾಗ ಆಗ್ರಹಿಸಿದ್ದಾರೆ. ಈ ಒಂದು ಹೋರಾಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸದಿದ್ದಾಗ ವಿರೋಧ ಪಕ್ಷವಾಗಿ ನಾವು ಬೆಂಬಲ ನೀಡಬೇಕಿದೆ. ಹಾಗಾಗಿ ನಾನು ಸಹ ಪಕ್ಷದ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ರೈತರ ಪ್ರತಿಭಟನೆಗೆ ಬೆಂಬಲ ಕೊಡಲು ಬಂದಿದ್ದೇನೆ ಎಂದು ಕೂಡ ಅವರು ತಿಳಿಸಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಕೂಡ ಇದೇ ಕುರಿತಂತೆ ಬೆಂಗಳೂರಿನಲ್ಲಿ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವಾಗ ಬೆಳಗಾವಿ ಪ್ರತಿಭಟನೆ ಕುರಿತು ನಾನು ಕೂಡ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಜೊತೆ ಇವಾಗಲೇ ಚರ್ಚೆ ಕೂಡ ಮಾಡಿದ್ದೇನೆ. ಆದಷ್ಟು ಬೇಗ ಕಬ್ಬಿಗೆ ಬೆಲೆ ನಿಗದಿ ಮಾಡಿ ಸಮಸ್ಯೆ ಬಗೆಹರಿಸಲು ಕೂಡ ಹೇಳಿದ್ದೇನೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್. ಇಲ್ಲದಿದ್ದರೆ ಪೊಲೀಸರಿಗೆ ಪರಿಸ್ಥಿತಿ ನಿಭಾಯಿಸುವುದು ತುಂಬಾ ಕಷ್ಟ ಆಗುತ್ತದೆ ಎಂದು ಕೂಡ ಅವರು ತಿಳಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಸಹ ಕೂಡ ಈ ಒಂದು ಭಾಗದ ಒಂದು ಸಚಿವರು ಸಮಸ್ಯೆ ಬಗೆಹರಿಸುವ ಕುರಿತು ಭರವಸೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ನಿನ್ನೆ ಅಷ್ಟೇ ಒಬ್ಬ ರೈತರು ಆತ್ಮಹತ್ಯೆ ಪ್ರಯತ್ನ ಕೂಡ ಮಾಡಿದ್ರು, ಪೊಲೀಸರು ಅವರನ್ನು ರಕ್ಷಣೆ ಮಾಡಿದ್ದಾರೆ ಎಂದು ಕೂಡ ಅವರು ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್. ಇನ್ನು ಇದೇ ಒಂದು ಕಬ್ಬಿಗೆ ಕೇಂದ್ರ ಸರ್ಕಾರ ಕೂಡ ಇವಾಗ ಒಂದು ಹಣವನ್ನು ಕೂಡ ಇಲ್ಲಿ ನಿಗದಿ ಮಾಡಿದೆ. ಹೌದು ಫ್ರೆಂಡ್ಸ್, ರೈತರ ಎಲ್ಲ ಒಂದು ಬೇಡಿಕೆಗೆ ಸ್ಪಂದಿಸಿರುವ ಕೇಂದ್ರ ಸರ್ಕಾರ 10.25% ಇಳುವರಿ ಇರುವ ಟನ್ ಕಬ್ಬಿಗೆ 3,500 ರೂಪಾಯಿಗಳ ಒಂದು ದರವನ್ನು ಇಲ್ಲಿ ನಿಗದಿಪಡಿಸಿದೆ. ಇದರ ಆಧಾರದ ಮೇಲೆ ರಾಜ್ಯ ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶನಾಲಯದ ಆಯುಕ್ತರು ರಾಜ್ಯದಲ್ಲಿರುವ 81 ಕಾರ್ಖಾನೆಗಳು 2025 ಮತ್ತು 26ನೇ ಸಾಲಿನಲ್ಲಿ ಇಂತಹ ಒಂದು ಬೆಳೆಗಾರರಿಗೆ ಪಾವತಿಸಬೇಕಾದ ಮೊದಲನೇ ಕಂತಿನ ಹಣವನ್ನು ನಿಗದಿಪಡಿಸಿದ್ದಾರೆ. ಹೌದು ಫ್ರೆಂಡ್ಸ್, ಈ ಕುರಿತು ಸೆಪ್ಟೆಂಬರ್ 15ರಂದೇ ಆದೇಶವನ್ನು ಕೂಡ ಹೊರಡಿಸಿದ್ರು. ಕಳೆದ ವರ್ಷ ಅರೆದ ಕಬ್ಬಿನಿಂದಾಗಿ ಸಕ್ಕರೆ ಒಂದು ಆದಾಯದಲ್ಲಿ FRP ದರ ಕೂಡ ಇಲ್ಲಿ ನಿಗದಿ ಮಾಡಿದ್ರು. ಆದರೆ ರಾಜ್ಯ ಸರ್ಕಾರ ಕಾರ್ಖಾನೆಗಳಿಗೆ ಇಷ್ಟು ಬೆಲೆ ಹಿಂಜರಿಯುತ್ತದೆ, ಸದ್ಯಕ್ಕೆ 2,700 ರೂಪಾಯಿಂದ 3,100 ರೂಪಾಯಿವರೆಗೆ ಮಾತ್ರವೇ ದರವನ್ನು ತೀರ್ಮಾನ ಮಾಡಲಾಗಿದೆ. ಹೌದು ಫ್ರೆಂಡ್ಸ್, ಕಾರ್ಖಾನೆಗಳು ಕಬ್ಬಿನ ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಕೂಡ ಲೆಕ್ಕ ಹಾಕಿ ಅದರಲ್ಲಿ 800 ರೂಪಾಯಿಂದ 900 ರೂಪಾಯಿಗಳವರೆಗೆ ಕಡಿತ ಮಾಡುತ್ತೆ. ಹೀಗಾದರೆ ಒಂದು ಟನ್ ಕಬ್ಬಿಗೆ ದರ ಇನ್ನೂ ತುಂಬಾ ಕಡಿಮೆ ಆಗುತ್ತೆ ಎಂದು ಕೂಡ ಇವಾಗ ನಮ್ಮ ರಾಜ್ಯದ ರೈತರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು ಫ್ರೆಂಡ್ಸ್, ಇದೇ ಕುರಿತಂತೆ ಕರ್ನಾಟಕಕ್ಕಿಂತ ಮಹಾರಾಷ್ಟ್ರದಲ್ಲಿಯೇ 300 ರೂಪಾಯಿಗಳು ಮತ್ತು 400 ರೂಪಾಯಿಗಳವರೆಗೆ ಹೆಚ್ಚಿನ ದರ ನೀಡುತ್ತಿದ್ದಾರೆ. ಅಲ್ಲಿನ ಕಾರ್ಖಾನೆಗಳು ಪ್ರತಿಯೊಂದು ಟನ್ ಕಬ್ಬಿಗೆ 3,400 ರೂಪಾಯಿಗಳು ರೈತರಿಗೆ ನೀಡ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಹಣ ಪಾವತಿ ಮಾಡಲು ವಿಳಂಬ ಮಾಡುತ್ತಿದೆ ಎಂದು ಕೂಡ ಹಲವಾರು ಜನ ರೈತರು ಇವಾಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಫ್ರೆಂಡ್ಸ್. ಗೆಳೆಯರೆ, ನೀವು ಕೂಡ ಏನಾದರೂ ಕಬ್ಬು ಬೆಳೆಗಾರರಾಗಿದ್ದರೆ, ಉತ್ತರ ಕರ್ನಾಟಕದ ಭಾಗದ ಕಬ್ಬು ಬೆಳೆಗಾರರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮಗೆ ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಮತ್ತು ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ. ಕಬ್ಬು ಬೆಳೆಗಾರರಾಗಿರ್ಬೋದು, PM ಕಿಸಾನ್ ಸಮ್ಮಾನ್ ಯೋಜನೆಗೆ ಕಾಯುತ್ತಿರುವ ರೈತರು ಕೂಡ ಈ ಒಂದು ಮುಖ್ಯವಾದ ಮಾಹಿತಿನ ನೀವು ಶೇರ್ ಕೂಡ ಮಾಡಬಹುದು. ಅವರು ಕೂಡ ಈ ಒಂದು ಮುಖ್ಯವಾದ ಮಾಹಿತಿ ತಿಳಿಯುತ್ತೆ ಮತ್ತು ಮುಂದಿನ ಒಂದು ಕಂತು ಪಡೆಯಲು ಅವರು ಕೂಡ ಒಂದು ಅನುಕೂಲವಾಗುತ್ತೆ. ಹೌದು ಫ್ರೆಂಡ್ಸ್, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಇಂಥದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಬೇಕಂದ್ರೆ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ.